ಹುಬ್ಬಳ್ಳಿಯಲ್ಲಾಗಿರುವ ಮರ್ಯಾದಾ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆಯ ಬಳಿಕ ಹೆಣ್ಣು ಮಗಳ ಮಾನ್ಯ ಆಕೆಯ ಶವವನ್ನ ಹಸ್ತಾಂತರ ಮಾಡಿದ್ದಾರೆ. ಕಿಮ್ಸ್ ಆಸ್ಪತ್ರೆ ಬಳಿ ದಲಿತ ಸಂಘಟನೆಗಳು ಈಗ ಪ್ರತಿಭಟನೆಯಲ್ಲಿ ತೊಡಗಿವೆ. ಗರ್ಭಿಣಿ ಮಗಳನ್ನ ತಂದೆ ಬೇರೊಂದು ಜಾತಿಯ ಜೊತೆಗೆ ಹೋದ್ಲು, ನಮ್ಮನ್ನ ಹೇಳ್ದೆ ಕೇಳ್ದೆ ಅನ್ನೋ ಕಾರಣಕ್ಕೆ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಗರ್ಭಿಣಿ ನನ್ನ ಮಗಳು ಅನ್ನೋದನ್ನು ನೋಡದೆ ಸೀಳಿರುವ ಘಟನೆ ಇದು. ಈಗ ಕಿಮ್ಸ್ ಆಸ್ಪತ್ರೆ ಬಳಿ ದಲಿತ ಸಂಘಟನೆಗಳು ಪ್ರತಿಭಟನೆಯಲ್ಲಿ ತೊಡಗಿವೆ. ದಲಿತ ವಿರೋಧಿಗಳಿಗೆ ಧಿಕ್ಕಾರ ಅಂತ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾನ್ಯ ಸಾವಿಗೆ ನ್ಯಾಯ ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಮಾನ್ಯ ಶವವಿದ್ದ ಆಂಬ್ಯುಲೆನ್ಸ್ ಮುಂದೆ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಆಸ್ಪತ್ರೆ ಬಳಿ ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ಸದ್ಯ ಪೊಲೀಸರು ತಗೊಂಡಿದ್ದು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕಮಿಷನರ್ ಶಶಿಕುಮಾರ್ ಅವರು ದಲಿತ ಯುವಕನನ್ನ ಮದುವೆ ಆದಳು ಅನ್ನೋ ಕಾರಣಕ್ಕೆ ತಂದೆ ಗರ್ಭಿಣಿ ಅನ್ನೋದನ್ನು ನೋಡದೆ ಕೊಂದಿರುವಂತಹ ಹೃದಯ ವಿದ್ರಾವಕ ಘಟನೆ. ತನ್ನ ಮಗಳ ಹೊಟ್ಟೆ ಒಳಗೆ ಅವರ ಮೊಮ್ಮಗು ಬೆಳೀತಾ ಇತ್ತು. ಅದ್ಯಾವುದನ್ನು ಗಮನಿಸಿಲ್ಲ, ಜಾತಿಯೇ ಮೇಲೆ ಅಂತ ಅನ್ನಿಸ್ಬಿಟ್ಟಿದೆ. ಪರಿಣಾಮ ಸೀಳಿ ಹಾಕ್ಬಿಟ್ಟಿದ್ದಾರೆ, ಅವಳನ್ನ ಕೊಂದು ಹಾಕಿದ್ದಾರೆ ತಂದೆ. ಆಕೆಗೆ ಸುಮಾರು 6-7 ತಿಂಗಳ ಹಿಂದೆ ಅಂದರೆ ಮೇ 2025ರಲ್ಲಿ ಅದೇ ಗ್ರಾಮದ ಒಬ್ಬ ಹುಡುಗನ ಜೊತೆ ಮದುವೆ ಆಗಿತ್ತು. ಗಂಡನ ಮನೆಯಲ್ಲೇ ಆಕೆ ವಾಸ ಮಾಡ್ತಾಯಿದ್ಲು. ಆ ಹಲ್ಲೆ ಆದ ನಂತರ ಹುಬ್ಬಳ್ಳಿಯಲ್ಲಿರುವಂಥ ವಿವೇಕಾನಂದ ಹಾಸ್ಪಿಟ್ಲಿಗೆ ತೊಗೊಂಬಂದಾಗ ಸಂಜೆ ರಾತ್ರಿ 9:15 ಆಕೆ ಪ್ರಾಣ ಹೋಗಿದೆ. ಅದಾದಮೇಲೆ ಕಿಮ್ಸಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಮ್ಮ SP ಅವರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತು ಈಗಾಗಲೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಒಟ್ಟು 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಭಾಳಷ್ಟು ಜನರನ್ನು ಅರೆಸ್ಟ್ ಮಾಡುವಂಥ ಪ್ರೋಸೆಸ್ಸಲ್ಲಿದ್ದಾರೆ. ಇದರಲ್ಲಿ ಕೆಲವರು ಇಂಜೂರ್ ಆಗಿದ್ದರು, ಅವ್ರನ್ನ ವಿವೇಕಾನಂದ ಹಾಸ್ಪಿಟ್ಲಲ್ಲೇ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಆಕೆಗೆ ಸುಮಾರು 6-7 ತಿಂಗಳ ಹಿಂದೆ ಅಂದರೆ ಮೇ 2025ರಲ್ಲಿ ಅದೇ ಗ್ರಾಮದ ಒಬ್ಬ ಹುಡುಗನ ಜೊತೆ ಮದುವೆ ಆಗಿತ್ತು. ಗಂಡನ ಮನೆಯಲ್ಲೇ ಆಕೆ ವಾಸ ಮಾಡ್ತಾಯಿದ್ಲು. ಆ ಹಲ್ಲೆ ಆದ ನಂತರ ಹುಬ್ಬಳ್ಳಿಯಲ್ಲಿರುವಂಥ ವಿವೇಕಾನಂದ ಹಾಸ್ಪಿಟ್ಲಿಗೆ ತೊಗೊಂಬಂದಾಗ ಸಂಜೆ ರಾತ್ರಿ 9:15 ಆಕೆ ಪ್ರಾಣ ಹೋಗಿದೆ. ಅದಾದಮೇಲೆ ಕಿಮ್ಸಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿ ಗ್ರಾಮೀಣ ಧಾರವಾಡದಲ್ಲಿ ಇದ್ದಾಗ ಮಾನ್ಯ ಮತ್ತು ವಿವೇಕಾನಂದ ಇಬ್ಬರ ನಡುವೆ ಪ್ರೀತಿಯಾಗುತ್ತೆ. ಬೇರೆ ಬೇರೆ ಕಾಲೇಜಲ್ಲೇ ಓದ್ತಾ ಇದ್ರು ಇಬ್ರು. ಪರಿಚಯ ಪ್ರೀತಿಗೆ ತಿರುಗುತ್ತೆ. ಮಾನ್ಯಾಳನ್ನ BE ಓದ್ಸೋಕೆ ಕಾಲೇಜಿಗೆ ಅಂತ ತಂದೆ ಅಡ್ಮಿಷನ್ ಮಾಡಿಸಿರ್ತಾರೆ. ಮಗಳ ಮೇಲೆ ವಿಪರೀತ ಆಸೆ ಇಲ್ಲ ಅಂದ್ರೆ ನೀನ್ ಇಂಜಿನಿಯರಿಂಗ್ ಓದು, ಡಾಕ್ಟರ್ ಓದು ಅಂತ ಇರಲಿಲ್ಲ. ಓದಿದ ನಂತರ BE ಮಾಡು ನೀನು ಅಂತ ಅಡ್ಮಿಷನ್ ಅಪ್ಪನೇ ಹೋಗಿ ಮಾಡಿಸಿರ್ತಾರೆ. ಮಗಳನ್ನ ಎಂಜಿನಿಯರಿಂಗ್ ಕಾಲೇಜಿಗೆ ಅಮೆರಿಕಕ್ಕೆ ಕಳ್ಸೋಕ್ ಮುಂದಾಗಿದ್ರಂತೆ ತಂದೆ. ಆದರೆ ಪ್ರೀತಿಸಿದ ಹುಡುಗನನ್ನ ಬಿಟ್ಟು ನಾನು ಬಾಳಲಾರೆ ಅಂತ ಮಗಳು ಹಠ ಹಿಡಿತಾಳೆ. ಮಾನ್ಯ BE ಕೋರ್ಸನ್ನು ಅರ್ಧಕ್ಕೆ ಮೊಟಕುಗೊಳಿಸ್ತಾಳೆ. ಜೊತೆಗೆ ವಿವೇಕಾನಂದ ಜೊತೆಗೆ ಮನೆ ಬಿಟ್ಟು ಹೋಗಿ ಮದುವೆ ಕೂಡ ಆಗ್ತಾಳೆ. ಮಾನ್ಯ ಮಗಳ ಭವಿಷ್ಯದ ಕನಸು ಕಾಣ್ತಾ ಇದ್ದ ತಂದೆಗೆ ನಿಜಕ್ಕೂ ದೊಡ್ಡ ಆಘಾತ ಇದು. ಇದೇ ಸಿಟ್ಟಲ್ಲಿ ಬಂದು ನನ್ನ ಮಗಳು ಗರ್ಭಿಣಿಯಾಗಿದ್ದಾಳೆ ಅನ್ನೋದನ್ನು ನೋಡದೆ ತಂದೆ ಕೊಂದಿದ್ದಾನೆ. ತಂದೆಗೆ ಯಾವ ಭಾಷೆಯಲ್ಲಿ ಬೈಬೇಕು ಅಂತನೋ ಅಥವಾ ಮಗಳ ಮೇಲಿರುವಂತಹ ಕುರುಡು ಪ್ರೀತಿನೋ ಗೊತ್ತಿಲ್ಲ, ಕೈಯಲ್ಲಿ ಮಚ್ಚಿಟ್ಕೊಂಡು ಬಂದು ತನ್ನ ಅಳಿಯನಿಗೆ ಮಚ್ಚನ್ನ ಬೀಸಿ ಟ್ರ್ಯಾಕ್ಟರ್ ತಂದು ಮಗಳ ಮೇಲೆ ಹಚ್ಚಿದ್ದಾನೆ ಅಂತ ಈಗ ಗೊತ್ತಾಗ್ತಾ ಇರೋದು. ನಿಜಕ್ಕೂ ದುರ್ಘಟನೆ ಇದು. ಪಾಪಿ ತಂದೆ ಅನ್ನೋದು ಅಥವಾ ಮಗಳ ಮೇಲೆ ಇದ್ದಂತಹ ಮಮಕಾರ ಅಂತಾರೋ, ನಿಮಗೆ ಹೆಂಗೆ ಮಗಳ ಮೇಲೆ ಮಮಕಾರ ಇದೆಯೋ ಆ ಮಗಳು ಹೊಟ್ಟೆ ಒಳಗಿರೋ ಮಗು ಯಾಕೆ ಕಾಣಿಸ್ಲಿಲ್ಲ ಅಂತ ಸಹಜವಾಗಿ ಪ್ರಶ್ನೆ ಕಾಡುತ್ತೆ. ಅಥವಾ ಇವರಿಗೆ ತನ್ನ ಮಗಳು ಗರ್ಭಿಣಿ ಅನ್ನೋದು ಗೊತ್ತಿತ್ತೋ ಗೊತ್ತಿರ್ಲಿಲ್ವೋ, ಹಂಗನ್ಕೊಂಡು ಗೊತ್ತಿಲ್ದಲೇ ಇರಲಿ ಕೊಲ್ಲೋದು ಸರಿ ಅಂತ ಹೇಳ್ತಾ ಇಲ್ಲ. ಕೊಲ್ಲೋದು ಅವರ ಹಕ್ಕಲ್ಲ. ಅಪ್ಪ ಅಮ್ಮನಿಗೂ ಕೂಡ ತಮ್ಮ ಮಕ್ಕಳನ್ನ ಹುಟ್ಟಿಸೋದು ಒಂದು ಹಕ್ಕಿರುತ್ತೆ, ಬಿಟ್ರೆ ಕೊಲ್ಲುವ ಹಕ್ಕು ಯಾರಿಗೂ ಇರಲ್ಲ. ಬಟ್ ಇಲ್ಲಿ ಇದನ್ನ ಹೇಗೆ ಟ್ರ್ಯಾಕ್ ಮಾಡೋದು ಗೊತ್ತಾಗ್ತಾ ಇಲ್ಲ.